ಮರುಹುಟ್ಟು ಪಡೆಯುತ್ತಲೇ ಇರುತ್ತಾರೆ ರಾಮ. ಕೂಡಾಗಿರುವ ಈ ಯುಗದಲ್ಲಿ ರಾಮರಾಜ್ಯ ಸ್ಥಾಪಿಸಲು ಬಾ ರಾಮ. ಸರ್ವೇಭ್ಯೋ ನಮೋ ನಮಃ. ವೆಲ್ಕಮ್ ಟು ಈಶಾ ಪ್ರೆಡಿಕ್ಷನ್ಸ್. ನಾನು ನಿಮ್ಮ ಈಶಾ. ಎಲ್ಲರಿಗೂ ಮೊದಲನೇದಾಗಿ ಶ್ರೀರಾಮನವಮಿಯ ಶುಭಾಶಯಗಳು. ಈ ರಾಮನವಮಿಯ ಸಂದರ್ಭದಲ್ಲಿ ನಾನು ಕಳೆದ ಸೆಪ್ಟೆಂಬರ್ನಲ್ಲಿ ಒಂದು ಬರೆದಿದ್ದೆ, ಒಂದು ಪುಟಾಣಿ ರೈಟಪ್ಪು. ಆಗ ನಡೆದಂತಹ ಒಂದಿಷ್ಟು ಸಾಮಾಜಿಕ ವಿಚಾರಗಳು ಮತ್ತು ಒಂದಿಷ್ಟು ಏನು ನ್ಯೂಸ್ಗಳು ಬಂತು, ಯಾವುದೂ ಅಷ್ಟು ಸಮಾಧಾನ ಕೊಡದಿರುವಂತಹ ಒಂದು ವಾತಾವರಣ ಆವತ್ತಿಗೆ ಕ್ರಿಯೇಟ್ ಆಗಿತ್ತು. ಆ ಸಮಯದಲ್ಲಿ ಈ ಥರದ ಒಂದು ರಾಮನಿಗೋಸ್ಕರ ನಾನು ಬರೆದೆ. ಇದನ್ನು ನವೆಂಬರ್ನಲ್ಲಿ ನನ್ನ ಒಂದು ಬ್ಲಾಗ್ನಲ್ಲೂ ಸಹ ಪ್ರಕಟಿಸಿದ್ದೇನೆ. ಅದರ ಲಿಂಕ್ ನಾನು ಕೆಳಗಡೆ ಕೊಡ್ತೇನೆ, ನೀವು ಓದಬೇಕಂದ್ರೆ ಓದ್ಬೋದು. ಅದನ್ನ ಸುಮ್ಮನೆ ನಾನಿಲ್ಲಿ ಒಂದು ವಾಚನ ಮಾಡ್ತಾಯಿದ್ದೀನಿ, ಕೇಳಿ. ಚೆನ್ನಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಚೆನ್ನಾಗಿಲ್ಲ ಅಂದ್ರೂ ಕಾಮೆಂಟ್ ಮಾಡಿ, ಏನು ಸರಿ ಇದೆ ಏನು ತಪ್ಪಿದೆ ಅಂತ ಹೇಳ್ಬಿಟ್ಟು. ಶೀರ್ಷಿಕೆ ಇದನ್ನು ನಾವು ಸೀತೆಯ ಒಂದು ಸ್ವಗತ ಅಂತ ಕೂಡ ತಗೋಬಹುದು. ಶೀರ್ಷಿಕೆ ಬಂದು ರಾಮ ಬರಬೇಕು. ರಾಮ ಬರಬೇಕು. ನಾನು ಸೀತೆ, ವಸುಂಧರೆಯ ಸುತೆ, ಕ್ಷಮಯ ಧರಿತ್ರಿಯ ಪುತ್ರಿ ಎಂದ ಮೇಲೆ ನನ್ನ ತಾಳ್ಮೆಗೆ ಕೊನೆ ಉಂಟೆ. ರಾಮ ನೀ ಬರಬೇಕು ನಿನ್ನ ಈ ಜಾನಕಿಗಾಗಿ. ಈ ಮಾಯೆಯ ಕಲಿಯುಗವು ರಾವಣನ 100 ಲಂಕೆಗೆ ಸಮ. ಅಲ್ಲಿನ ರಾವಣನಾದರೂ ಸಭ್ಯ, ಇಲ್ಲಿನ ರಾವಣರು ದುಷ್ಟ ದುರುಳರು. ಇವರಿಗೆ 10 ಮುಖಗಳಿಲ್ಲ, 10 ನಾಲಿಗೆಗಳೂ ಇಲ್ಲ, ಒಂದೇ ಮುಖ. ಆದರೆ ಆ ಮುಖಕ್ಕೆ 16 ಮುಖವಾಡಗಳು. ಮತ್ತೆ ಇವರಿಗೆ 1 ನಾಲಿಗೆ ಇಲ್ಲ, 2 ನಾಲಿಗೆಗಳಿವೆ. ಆ ರಾವಣನೇ ಧೈರ್ಯವಂತ, ನಿನ್ನ ಮುಂದೆ ನಿಂತು ಯುದ್ಧ ಮಾಡಿದ. ಆದರೆ ಇವರೆಲ್ಲ ಬೆನ್ನಿಗೆ ಚೂರಿ ಚುಚ್ಚಿ ಮತ್ತೆ ಕಪಟ ನಾಟಕ ಮಾಡುವವರು ರಾಮ. ರಾಮ ನೀ ಬರಬೇಕು ನಿನ್ನ ಈ ಜಾನಕಿಗಾಗಿ. ಅಂದು ನಾ ಅಗ್ನಿಯಲ್ಲಿ ಮಿಂದು ನಮ್ಮ ಪಾವಿತ್ರತೆಯ ಜ್ಯೋತಿಯನ್ನು ಪ್ರಜ್ವಲಿಸಿದೆವು. ಅಂದು ನಾ ಅಗ್ನಿಯಲ್ಲಿ ಮಿಂದು ನಮ್ಮ ಪಾವಿತ್ರತೆಯ ಜ್ಯೋತಿಯನ್ನು ಪ್ರಜ್ವಲಿಸಿದೆವು. ಅದು ನಮ್ಮಿಬ್ಬರ ಧರ್ಮದ ಶಕ್ತಿ. ನಾ ಅಂದು ಅಗ್ನಿಕುಂಡದಲ್ಲಿ ಹೆಜ್ಜೆ ಇಡುವಾಗ ನಿನಗಾಗಲಿ ನನಗಾಗಲಿ ಕಿಂಚಿತ್ ಸಂದೇಹವೂ ಇರಲಿಲ್ಲವಲ್ಲ. ಅದು ನಮ್ಮ ಧರ್ಮದ ಮೇಲೆ ನಮಗಿದ್ದ ನಂಬಿಕೆ. ಆದರೆ ಇಲ್ಲಿ ನಿತ್ಯ ದ್ವಿಜೂಹಗಳನ್ನು ಜ್ವಾಲೆಯಲ್ಲಿ ಮಿಂದು ಏಳಬೇಕು ರಾಮ. ಈ ತಾಪವನ್ನು ಸಹಿಸಲಾರದೆ ನನ್ನ ಹೃದಯದ ಒಂದು ಪದರವೇ ಸುಟ್ಟು ಹೋಗಿದೆ ರಾಮ. ರಾಮ ನೀ ಬರಬೇಕು ನಿನ್ನ ಈ ಜಾನಕಿಗಾಗಿ. ಅಂದು ನೀ ಬಿಟ್ಟು ಹೋದ ರಾಜ್ಯವನ್ನು ಭರತ ನಿನ್ನ ಧರ್ಮದ ಛಾಯೆಯಲ್ಲಿ ನೀ ಹಾಕಿಕೊಟ್ಟ ಸತ್ಯದ ಪಥದಲ್ಲಿ ನಿನ್ನ ಪಾದುಕೆಯನ್ನು ಸಿಂಹಾಸನದ ಮೇಲಿಟ್ಟು ರಾಜ್ಯಭಾರ ನಡೆಸಿದ. ಇಂದಿನ ಅಣ್ಣ ತಮ್ಮಂದಿರು ಒಬ್ಬರನ್ನು ಒಬ್ಬರು ಆಸ್ತಿಗಾಗಿ ಕೊಂದು ಬದುಕಲು ಹೊರಟಿದ್ದಾರೆ ರಾಮ. ಆ ರಾಜ ಭರತ ಸಿಕ್ಕ ಅವಕಾಶವನ್ನು 14 ವರ್ಷಗಳ ಕಾಲ ದುರಾಸೆ ಇರಲಿ ಆಸೆಯಿಂದಲೂ ನೋಡಲಿಲ್ಲ. ಆದರೆ ಇಂದು ಈ ಕಲಿಯ ಮಾಯೆಯ ಪ್ರವಾಹದಲ್ಲಿ ಅಧಿಕಾರವೆಂಬ ರಾಕ್ಷಸ ಅಲೆಗಳಲ್ಲಿ ಇರುವ ಇವರು ಏಡಿಗಳಂತೆ ಸಿಂಹಾಸನವನ್ನು ಕಚ್ಚಿ ಹಿಡಿಯುವ ಬರದಲ್ಲಿ ಧರ್ಮ ಕೊಚ್ಚಿ ಹೋಗುವಂತೆ ಮಾಡುತ್ತಿದ್ದಾರೆ ಇಂದಿನ ಈ ಅಧಿಕಾರ ಭಕ್ಷಕರು. ಇವರಿಗೆ ನೀತಿ ಪಾಠ ಹೇಳಲು ಬಾರಾಮ. ಅಧರ್ಮದ ಗೂಡಾಗಿರುವ ಈ ಯುಗದಲ್ಲಿ ರಾಮರಾಜ್ಯ ಸ್ಥಾಪಿಸಲು, ಜನರನ್ನು ಸನ್ಮಾರ್ಗದಲ್ಲಿ ನಡೆಸಲು ಬಾರಾಮ. ಅಂದು ನೀನು ಬರುವೆನೆಂದು ವಾಯುಪುತ್ರನಿಗೆ ಉಂಗುರ ಕೊಟ್ಟು ಕಳುಹಿಸಿದೆ. ಅದು ನನ್ನ ಗುರುತುಗಳ ಆಧಾರದ ಮೇಲೆ. ನಾನು ಇಂದೂ ಸಹ ಗುರುತುಗಳನ್ನು ಬಿಟ್ಟು ಬಂದಿರುವೆ ರಾಮ. ಆದರೆ ಯಾವ ವಾಯುವಿನ ಸದ್ದು ಇನ್ನೂ ಕೇಳಿಸುತ್ತಿಲ್ಲ ರಾಮ. ಅಂದು ಅಶೋಕವನದಲ್ಲಿ ನೆಮ್ಮದಿಯಿಂದಲೇ ಇದ್ದೆ ರಾಮ.
ಅಂತಹ ನಂಬಿಕೆ ನಿನ್ನ ಮೇಲೆ ಮತ್ತು ನನ್ನ ಮೇಲೆ ಇತ್ತು. ಅಂದಿನ ರಾವಣನು ಇಷ್ಟು ಕಪಟನಾಗಿರಲಿಲ್ಲ ರಾಮ. ಇಂದಿನ ಈ ಮಾಯೆಯ ಕಲಿಯುಗವನ್ನು ನಂಬಿ ನಾನಿನ್ನೂ ಹೆಚ್ಚು ಸಮಯ ಕಳೆಯಲಾರೆ ರಾಮ. ಈ ಭೂಮಿಜೆಯ ಸಹನೆಯ ಕಟ್ಟೆ ಒಡೆಯುವ ಕಾಲ ಸಮೀಪಿಸುತ್ತಿದೆ ರಾಮ. ಬೇಗನೆ ಬಾ ರಾಮ. ರಾಮ, ನೀ ಬರಬೇಕು ನಿನ್ನ ಈ ಜಾನಕಿಗಾಗಿ. ನೀನು ಕೊಂದ ರಾವಣನು ಅಳಿದು ಮುಕ್ತಿ ಹೊಂದಿದ, ಅದು ಅವನ ಪುಣ್ಯ. ಆದರೆ ಈ ರಾಕ್ಷಸರು ಅಷ್ಟು ಸುಲಭದಲ್ಲಿ ಅಳಿಯುವುದಿಲ್ಲ ರಾಮ. ಇವರು ಧರ್ಮ ಸಂಸ್ಥಾಪನೆಯಾಗುವವರೆಗೂ ಮರುಹುಟ್ಟು ಪಡೆಯುತ್ತಲೇ ಇರುತ್ತಾರೆ ರಾಮ. ಇವರನ್ನೆಲ್ಲ ಸಂಹಾರ ಮಾಡಲು ಬಾ ರಾಮ. ಈ ಅಧರ್ಮ, ಅನ್ಯಾಯ, ಅನೀತಿ, ಅಸತ್ಯ, ಅನಾಚಾರವನ್ನು ಅಳಿಸಲು ಬಾ ರಾಮ. ನಿನ್ನ ಈ ಜಾನಕಿಯ ಕರೆಗೆ ಓಗೊಟ್ಟು ಬಾ ರಾಮ. ಕೂಗಿ ಕೂಗಿ ಕಣ್ಣೀರು ಬತ್ತಿದೆ ರಾಮ. ಬೇಗನೆ ಬಾ ರಾಮ. ಇಂತಿ ನಿನ್ನ ನಿರೀಕ್ಷೆಯಲ್ಲಿರುವ ಸೀತೆ. ಧನ್ಯವಾದಗಳು.